ಈ ಮಳೆ ಟೈಮಲ್ಲಿ ಚಳಿ ಟೈಮಲ್ಲೆಲ್ಲ ಬಿಸಿ ಬಿಸಿ ಸೂಪ್ ಗಳನ್ನ ಮಾಡಿ ಕುಡಿಯೋದು ತುಂಬಾನೇ ಒಳ್ಳೇದು. ಅದರಲ್ಲೂ ಪೆಪ್ಪರ್ ನ ಸ್ವಲ್ಪ ಜಾಸ್ತಿ ಹಾಕಿ ಕುಡಿಬೇಕಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಹೆಲ್ತಿ ಆದ ಸೂಪ್ ನ ನೋಡೋಣ, ಬಾಳೆದಂಟಿನ ಸೂಪ್. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ ಸ್ಟವ್ ನಲ್ಲಿ ಒಂದು ಕುಕ್ಕರ್ ನ ಇಟ್ಟು ಅದರಲ್ಲಿ 1 ಕಪ್ ಕಟ್ ಮಾಡಿಟ್ಟಿರುವ ಬಾಳೆದಂಟು, 10 ಸಣ್ಣ ಈರುಳ್ಳಿ, 1 ಟೊಮ್ಯಾಟೊ, 5 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಮೆಣಸು, 1/4 ಟೀ ಸ್ಪೂನ್ ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಕಪ್ ನೀರನ್ನ ಹಾಕಿ ಲಿಡ್ ನ ಕ್ಲೋಸ್ ಮಾಡಿ 3 ರಿಂದ 4 ವಿಸಿಲ್ ಬಿಟ್ಟು ಬೇಯಿಸ್ಕೊಳ್ಳೋಣ. ಇದು ಬೆಂದು ಪ್ರೆಷರ್ ರಿಲೀಸ್ ಆದ್ಮೇಲೆ ಓಪನ್ ಮಾಡಿ ಬಿಸಿ ಆರದ್ಮೇಲೆ ಸ್ವಲ್ಪ ಬಾಳೆದಂಟನ ಒಂದು ಕಪ್ಪಲ್ಲಿ ಎತ್ತಿಟ್ಕೊಳ್ಳೋಣ. ಮಿಕ್ಕಿರೋ ಎಲ್ಲವನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಇದಕ್ಕೆ ನೀರನ್ನ ಹಾಕೋ ಬದಲು ಬಾಳೆದಂಟನ ಬೇಯಿಸೋಕೆ ಯೂಸ್ ಮಾಡಿದ್ವಲ್ಲ ಆ ನೀರನ್ನೇ ಹಾಕಿ ಮಿಕ್ಸ್ ಮಾಡಿ ಇದನ್ನ ಫಿಲ್ಟರ್ ಗೆ ಹಾಕಿ ಫಿಲ್ಟರ್ ಮಾಡ್ಕೊಳ್ಳೋಣ. ನಾರ್ ತರ ಬರುತ್ತೆ, ಅದನ್ನ ಚೆನ್ನಾಗಿ ಈ ತರ ಫಿಲ್ಟರ್ ಮಾಡಿ ಇಟ್ಕೊಳ್ಳೋಣ. ಈಗ ಸ್ಟವ್ ನಲ್ಲಿ ಒಂದು ಕಡಾಯಿನ ಇಟ್ಟು 1 ಟೀ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ ಒಂದು ದಪ್ಪ ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕಿ ಬಾಡಿಸ್ಕೊಳ್ಳೋಣ. ಈಗ ಫಿಲ್ಟರ್ ಮಾಡಿಟ್ಟಿರುವ ಬಾಳೆದಂಟಿನ ಸೂಪನ್ನ ಹಾಕಿ ಒಂದ್ ಕುದಿ ಬಂದ್ಮೇಲೆ 1/4 ಕಪ್ ಕಾರ್ನ್ಫ್ಲವರ್ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೇಸ್ಟ್ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ತೆಗೆದಿಟ್ಟಿರುವ ಬಾಳೆದಂಟು, 1 ಟೇಬಲ್ ಸ್ಪೂನ್ ಮೆಣಸಿನ ಪುಡಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಕುದಿ ಬಂದ್ಮೇಲೆ ಸ್ಟವ್ ನ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನ ಒಂದು ಬೌಲ್ ಗೆ ಹಾಕೊಂಡು ಸರ್ವ್ ಮಾಡಬಹುದು. ತುಂಬಾನೇ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ.